ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಜಗತ್ತು ಎಷ್ಟು ಸುಂದರವಾಗಿದೆ, ಅಷ್ಟೇ ಅದು ನಿಯಮಿತವಾಗಿ ನಡೀತಾ. ಸೂರ್ಯ ಹುಟ್ಟುವಾಗ ಹುಟ್ಟುತ್ತಾನೆ, ಮುಳುಗುವಾಗ ಮುಳುಗ್ತಾನೆ. ಭೂಮಿ ಸರಿಯಾಗಿ ಕ್ಷಣ ಕ್ಷಣ ತಪ್ಪದ ಹಾಗೆ ತಿರುಗ್ತದೆ. ವರ್ಷದ ತುಂಬ ಗಾಳಿಗಳು ಬೀಸ್ಕೋತಿರ್ತಾವ. ಎಷ್ಟು ಚೆನ್ನಾಗಿದೆ. ಇಲ್ಲಿ ಶಿಸ್ತು ಅದ, ಒಂದು ಕ್ರಮಬದ್ಧತೆ ಅದ. ಇಷ್ಟು ಚೆನ್ನಾಗಿದೆ. ಮತ್ತು ಸಣ್ಣದಲ್ಲ, ಬಹಳ ದೊಡ್ಡದು. ಎಷ್ಟು ದೊಡ್ಡದು ಜಗತ್ತು ಅಂತ ನಾವು ಶೋಧ ಮಾಡಿದರೂ ಅಥವಾ ಕಲ್ಪನೆ ಮಾಡಿದರೂ ಕಲ್ಪನೆಗೆ ನಿಲುಕೋದಿಲ್ಲ, ಅಷ್ಟು ದೊಡ್ಡದು. ಅದರಲ್ಲಿ ನಮ್ಮದೊಂದು ಭೂಮಿ, ಅದರಲ್ಲಿ ನಮ್ಮದೊಂದು ಪ್ರದೇಶ. ಇಂಥ ಅದ್ಭುತವಾದ ಜಗತ್ತದಲ್ಲ, ಇದನ್ನು ಯಾರು ರೂಪಿಸಿದರು? ಇದಕ್ಕೆ ಎಷ್ಟು ಚೆನ್ನಾದ ಒಂದು ರಚನೆ, ಇದರ ರಚನೆಯನ್ನು ಮಾಡಿದರು. ಎಷ್ಟು ಆಶ್ಚರ್ಯ. ಈಗ ದೇಹಗಳನ್ನು ತಾವು ತಗೊಳ್ಳಿ, ಎಷ್ಟು ಚಲೋ ದೇಹಗಳಾಗ್ಯಾವ. ಇದ ಮಣ್ಣ, ಇದ ನೀರ, ಇವುಗಳಿಂದಲೇ ಇಂಥ ಸುಂದರ ದೇಹ ಮತ್ತು ಚಲನಶೀಲ ಜೀವಂತ ದೇಹ ನಿರ್ಮಾಣ ಆಗ್ಯಾವ. ಹೇಗಾಗಿರಬೇಕು? ಇಲ್ಲೆಲ್ಲ ಗಿಡಗಳದಾವ, ಎಷ್ಟು ಚೆನ್ನಾಗಿ ಬೆಳಿತಾವ. ಬೇರ, ಕಾಂಡ, ಎಲೆಗಳು ಎಷ್ಟು ಚಲೋ ಕೆಲಸ ಮಾಡ್ತಾವ. ಇದನ್ನೆಲ್ಲ ರೂಪಿಸಿದ್ದು ಹೇಗೆ ಅನಿಸೋದಿಲ್ಲ? ಒಂದು ಯಾವುದರೇ ಸುಂದರ ಚಿತ್ರ ನೋಡ್ದೇವಿ ಅಂದರೆ, ಇದ್ಯಾರಪ್ಪ ಈ ಚಿತ್ರ ಬರೆದವರು ಅಂತ ನಮಗೆ ನಮ್ಮಲ್ಲಿ ಪ್ರಶ್ನೆ ಹುಟ್ಟುತ್ತದೆ. ಒಂದು ಮೂರ್ತಿ ಚಂದಿತ್ತು ಅಂದರೆ, ಈ ಮೂರ್ತಿ ಮಾಡಿದವರು ಯಾರು? ಎಷ್ಟು ಚೆನ್ನಾಗಿ ಮಾಡ್ಯಾರ. ಕಲ್ಲು ತಾನೇ ಮೂರ್ತಿ ಆಗ್ತದೇನು? ಚಿತ್ರಗಳು ತಾನೇ ಮೂಡ್ತಾವೇನು? ಇಲ್ಲ. ಚಿತ್ರ ಇರಬೇಕಾದ್ರೆ ಒಬ್ಬ ಚಿತ್ರ ಬರೆಯವ ಬೇಕಾಗ್ತದೆ. ಒಂದು ಮೂರ್ತಿ ತಯಾರಾಗಬೇಕಾದ್ರೆ ಒಬ್ಬ ಶಿಲ್ಪಿ ಬೇಕಾಗ್ತದೆ. ತಮ್ಮಷ್ಟಕ್ಕೆ ತಾವೇ ಅವು ಯಾವುವು ಆಗೋದಿಲ್ಲ. ಮತ್ತೀಗ ಶರೀರ ತಯಾರಾಗ್ಯದಲ್ಲ, ಹೇಗೆ? ಏನು ಒಂದು ಥರ ಶರೀರ ಹೇಳಿ? ಮನುಷ್ಯನ ಎಷ್ಟು ಜನ ಆದಾರ ಅಷ್ಟು ಥರ. ಆ ಬಳಿಕ ಪ್ರಾಣಿಗಳ ಶರೀರಗಳು, ಕೀಟಗಳ ಶರೀರಗಳು, ಅತ್ಯಂತ ಸೂಕ್ಷ್ಮ ಜೀವಿಗಳ ಶರೀರಗಳು, ಎಷ್ಟು ವೈವಿಧ್ಯದ. ಇದನ್ನೆಲ್ಲ ಇವೆಲ್ಲ ರೂಪಗೊಂಡದ್ದು ಹೇಗೆ? ನಿಮಗೆ ಗೊತ್ತಿರಬೇಕು. ಅತ್ಯಂತ ಸೂಕ್ಷ್ಮ ವೈರಸ್, ಬ್ಯಾಕ್ಟೀರಿಯಾ, ಬಹಳ ಸೂಕ್ಷ್ಮ ಅಮೀಬ, ಹೆಂಗೆ ಇಷ್ಟು ಸಣ್ಣ ಜೀವಿಗಳದಾವ. ಬಹಳ ಸಣ್ಣ ಜೀವಿಗಳು. ಒಂದು ಹನಿಯೊಳಗೆ ಸಾವಿರ ಒಂದು ಹನಿ ನೀರಾಗ. ಮತ್ತು ಅವುಗಳಿಗೆ ಏನದ? ಅವು ತಿಂತಾವ, ಅವು ಚಲಿಸ್ತಾವ, ಅವು ಒಂದು ಹೋಗಿ ಅಡ್ಡಾಕ್ಕಾವ. ಮತ್ತು ಏನಿಲ್ಲ ಅಲ್ಲಿ.
ಬರೇ ಒಂದು ಸಣ್ಣ ರಚನೆ ಅದು. ಅವಕ್ಕೇನು ಕಾಲಿಲ್ಲ, ಕಣ್ಣಿಲ್ಲ, ಕಿವಿ ಇಲ್ಲ, ಅವಕ್ಕೇನು ನಮ್ಮಂಗ ಮುಖ, ಬಾಯಿ ಇಲ್ಲ, ಹೊಟ್ಟೆ ಇಲ್ಲ. ಆದರೆ ನಾವೇನು ಮಾಡ್ತೇವೆ ಅದರಾಗ ಬಹಳಷ್ಟು ಅವು ಮಾಡ್ತಾವೆ. ಕಾಲಿಲ್ಲದೆ ಚಲಿಸ್ತಾವ, ಕಣ್ಣಿಲ್ಲದೆ ನೋಡ್ತಾವ, ಬಾಯಿಲ್ಲದೆ ತಿಂತಾವ. ಎಷ್ಟು ಮಜಾದ ಜಗತ್ತು! ಇಂಥ ಜೀವಿಗಳದಾವ. ಆ ಬಳಿಕ ಎಷ್ಟು ಪ್ರಕಾರಗಳು, ಎಂಥ ಭಯಾನಕವಾದ ಜೀವಿಗಳು, ಎಷ್ಟು ದೊಡ್ಡ ಪ್ರಾಣಿಗಳು ಅದಾವ. ನಾವು ಅದರಾಗ ಒಂದಿಷ್ಟು ಬಂದೇವಿ, ನಡುವ ಈಗ ಬಂದೇವಿ. ನಾವು ಅಷ್ಟು ದೊಡ್ಡವರು ಅಲ್ಲ, ಅಷ್ಟು ಸಣ್ಣವರು ಅಲ್ಲ, ಮಧ್ಯ. ಆದರೆ ಬುದ್ಧಿ ಅಷ್ಟು ಅದ್ಭುತದ. ಎಂಥ ಬುದ್ಧಿ ಅದ! ಇದನ್ನೆಲ್ಲ ರೂಪಿಸಿದವರು ಯಾರು? ಇದು ಪ್ರಶ್ನೆ. ಇದನ್ನು ಕೇಳಿದವರು ಋಷಿಗಳು ಅರಣ್ಯದಾಗ ವಾಸ ಮಾಡ್ತಿದ್ರು. ಅಲ್ಲೇ ಬೆಳಿಗ್ಗೆ ಇದೇ ಸಮಯಕ್ಕೆ ಸ್ನಾನ ಮಾಡಿ ಬಂದು ಗಿಡದ ಕೆಳಗೆ ಕಟ್ಟಿ ಮೇಲೆ ಕೂತು ಎದುರಿಗೆ ಅನೇಕ ಮಕ್ಕಳು ಅವರಿಗೆ ಉಪದೇಶ ಮಾಡ್ತಿದ್ರು. ಆ ಮಕ್ಕಳ ಪ್ರಶ್ನೆಗಳನ್ನು ಕೇಳ್ತಿದ್ರು, ಅದನ್ನು ಸಂಶೋಧನೆಯಿಂದ ಕಂಡುಹಿಡಿತಿದ್ರು. ಅಂಥ ಕಾಲ. ಆವಾಗ ಈ ಪ್ರಶ್ನೆ ಕಿಂ ಕಾರಣಂ ಬ್ರಹ್ಮ, ಈ ಪ್ರಶ್ನೆ ಕೇಳಿದ್ರು. ಯಾವುದು ಕಾರಣ ಇದಕ್ಕೆಲ್ಲ? ಬ್ರಹ್ಮ ಅಂದರೆ ಈ ಬೃಹತ್ತಾದ ಜಗತ್ತದಲ್ಲ, ಇದಕ್ಕೆಲ್ಲ ಕಾರಣ ಯಾರು? ಕಿಂ ಕಾರಣಂ ಬ್ರಹ್ಮ, ಯಾವುದು ಕಾರಣ? ಚಲೋ ಇಲ್ಲ ಪ್ರಶ್ನೆ ಕೇಳಬೇಕು. ಇದೆಲ್ಲ ಮಣ್ಣದ, ನೀರದ, ಗಾಳದ ಎಲ್ಲ ಹೇಗೆ? ಇದಕ್ಕೆ ಕಾರಣ ಏನು? ಇವೆಲ್ಲ ತಮ್ಮಷ್ಟಕ್ಕೆ ತಾವ ಆಗ್ತವೇನು? ತಮ್ಮಷ್ಟಕ್ಕೆ ತಾವ ಏನಾದರೂ ಈ ಟೇಬಲ್ ಪಾಬಲ್ ತಯಾರಾಗ್ತವೇನು? ಆಗೋದಿಲ್ಲ. ಯಾರೇ ಒಬ್ಬರು ರೂಪ ಕೊಡಬೇಕಾಗ್ತದೆ. ಯಾರು ರೂಪ ಕೊಡ್ತಾರ ಅವರು ಪರಮ ಜ್ಞಾನವುಳ್ಳವರಿರಬೇಕಾಗ್ತದೆ. ಇದಕ್ಕೆಲ್ಲ ಜ್ಞಾನ ಬೇಕು. ಇಂಥ ಅದ್ಭುತ ಜಗತ್ತನ್ನು ಮಾಡಬೇಕಾದರೆ ಎಷ್ಟು ಜ್ಞಾನ ಬೇಕಾಗ್ತದೆ. ಜ್ಞಾನ ಅಪರಿಮಿತ ಬೇಕಾಗ್ತದೆ. ಜ್ಞಾನ ಸಾಗರವೇ ಬೇಕಾಗ್ತದೆ. ಅಂಥ ಜ್ಞಾನ ಸಾಗರ ಯಾವುದು? ಅಂಥ ಅನಂತವಾದ ಅಸ್ತಿತ್ವ ಯಾವುದು? ಅದಕ್ಕೆ ಶರಣರು ಹೇಳಿದರು. ಆ ಬಳಿಕ ಅವರು ಋಷಿಗಳು ಹೇಳಿದರು, ಇದರ ಹಿಂದೆ ಒಂದು ಯಾವುದೋ ಅಪ್ರತಿಮವಾದ ಶಕ್ತಿ ಅದ. ಅಪ್ರತಿಮ ಶಕ್ತಿ. ಅದು ಕರ್ತನೊಬ್ಬನೇ ದೇವ, ಕರ್ತೃ ಕೂಡಲ ಸಂಗಮ ದೇವ. ಬಸವಣ್ಣ ಹೇಳಿದರು, ಕರ್ತೃ ಒಬ್ಬ ಅದಾನ. ಕರ್ತೃ ಇದನ್ನೆಲ್ಲ ಸುಮ್ಮನೆ ಈಗ ರೂಪ ಕೊಟ್ಟವ ಅವೊಬ್ಬದಾನ. ಅವ ಹೆಂಗದಾನ? ಬಸವಣ್ಣ ಹೇಳ್ತಾರೆ, ಜಗದಗಲ, ಮುಗಿಲಗಲ, ಮಿಗೆಯಗಲ, ನಿಮ್ಮಗಲ. ಅವ ಹೇಗದಾನಂದ್ರೆ
ಬಹಳ ದೊಡ್ಡವ, ಇದಕ್ಕಿಂತ ವಿಸ್ತಾರ, ಅದಕ್ಕಿಂತಲೂ ವಿಸ್ತಾರ, ಆಕಾಶಕ್ಕಿಂತಲೂ ವಿಸ್ತಾರ. ಅಷ್ಟು ವಿಸ್ತಾರವಾದಂಥ ಒಂದು ಅದ್ಭುತ ಶಕ್ತಿ ಅದ, ಅದ್ಭುತ ತತ್ವ ಅದ. ಅಂಥ ತತ್ವವೇ ದೇವರು ಅಂತ. ಇದು ದೇವರು. ಅದು ಮನುಷ್ಯನಂಗಲ್ಲ. ಆಗಬೇಕಾದ್ರೆ ಕೈಯ ಕಾಲ ಎಲ್ಲ ಬೇಕಾಗ್ತವ. ದೇವನಿಗೆ ಕೈಯ ಕಾಲ ಎಲ್ಲಿ ಸಾಧ್ಯ? ಇಷ್ಟೆಲ್ಲ ಅದ್ಭುತವಾದದ್ದು. ಇದೆಲ್ಲ ಹೇಗೆ ನಿರ್ಮಾಣ ಆಯಿತು? ಸುಮ್ಮನೆ ಒಂದು ಸಂಕಲ್ಪ, ಜಗತ್ತೆಲ್ಲ ನಿರ್ಮಾಣ ಆಯಿತು. ಅಂಥ ಒಂದು ಅದ್ಭುತ ಶಕ್ತಿ. ಎಲ್ಲದಕ್ಕೂ ರೂಪ ಇರ್ತದೆ, ಶಕ್ತಿಗೆ ಯಾವ ರೂಪ ಇರ್ತದೆ ಹೇಳಿ? ಅದ ಮಣ್ಣಿಗೆ ರೂಪದ, ನೀರಿಗೆ ರೂಪದ, ಶಕ್ತಿಗೆ ಯಾವ ರೂಪದ? ಅದರಲ್ಲಿ ಭೌತ ಶಕ್ತಿ ಅದ, ಬೌದ್ಧಿಕ ಶಕ್ತಿ ಅದ. ಅದಕ್ಕೆ ಯಾವ ರೂಪ ಅದ? ರೂಪವೇ ಇಲ್ಲ. ದೇವನಿಗೆ ಯಾವ ರೂಪವೂ ಇಲ್ಲ, ಯಾವ ರೂಪವೂ ಇಲ್ಲ. ಜಗದಗಲ, ಇದೇನು ಜಗತ್ತದ ಅಲ್ಲ, ಎಂಥ ವಿಸ್ತಾರವಾದ ಜಗತ್ತು. ಎಷ್ಟು ದೊಡ್ಡದೋ ಅಷ್ಟು ದೇವ ದೊಡ್ಡವ. ಮುಗಿಲಗಲ, ಇದೆಲ್ಲ ಜಗತ್ತ ಮುಗಿಲಾಗದ, ಬಯಲಾಗದ. ಬಯಲು ಎಷ್ಟು ದೊಡ್ಡದೋ ಅಷ್ಟು ದೊಡ್ಡವ ದೇವರು. ಅದರ ಆಚೆ ಏನಾದರೂ ಇದ್ರೆ ಅದು ದೇವನೇ. ಅಂದ್ರೆ ವಿಸ್ತಾರವೇ ದೇವರು. ಏನದ ವಿಸ್ತಾರ, ಅದೇ ದೇವರು. ಈಗೇನು ನಾವು ನೋಡ್ತೇವೆ, ಇದೇನು ವಿಸ್ತಾರದ, ಇದ ದೇವರು. ಮತ್ತು ಏನು ಕಾಣಿಸ್ತದ ಅದು ಜಗತ್ತ. ನಮಗೇನು ಕಾಣಿಸ್ತದ ಅದೆಲ್ಲವೂ ಜಗತ್ತ. ದೇವ ಹಾಗಲ್ಲ, ಅವನಿಗೆ ದೇಹವಿಲ್ಲ. ದೇಹ ಇಲ್ಲ. ದೇಹ ಇತ್ತು ಅಂದರೆ ಪರಿಮಿತ ಆಗ್ತದೆ. ಪರಿಮಿತ ಇದ್ದದ್ದು ಇಷ್ಟು ಅದ್ಭುತ ಜಗತ್ತನ್ನು ನಿರ್ಮಾಣ ಮಾಡೋದಿಲ್ಲ. ಅಂಥ ಅಪರಿಮಿತವಾದ ವಸ್ತುವೇ ದೇವರು. ಸಪರ್ಯಗಾತ್, ಆ ಋಷಿಯ ಮಕ್ಕಳಿಗೆ ಹೇಳ್ದ, ಸಪರ್ಯಗಾತ್ ದೇವರು ಅದಾನ, ಆತ ಇಲ್ಲ ಅಂತನ್ನೋದು ಒಂದು ಸ್ಥಳ ಇಲ್ಲ ಈ ವಿಶ್ವದೊಳಗೆ. ಒಳಗೇನು ಹೊರಗೇನು, ಇಲ್ಲಿ ಏನು ಅಲ್ಲಿ ಏನು, ಯಾವ ಭೇದವೂ ಇಲ್ಲದೆ ಅನಂತವಾಗಿ ಯಾವುದು ಅದ ದೇವರು. ಅದು ದೇವರು. ಇಂಥ ದೇವರು ಹೇಗದಾನ? ಬಣ್ಣ ಇಲ್ಲ, ಆಕಾರ ಇಲ್ಲ, ಯಾವ್ಯಾವುದೂ ಇಲ್ಲ. ಅದಕ್ಕೆ ದೇವರು ಅಂತ ಕರೆಯೋದು. ಅದು ಹೇಗದ? ಈಗದ ಅಲ್ಲ, ಕಾಲ ಅಂತದ. ಕಾಲ ಎಲ್ಲಿಲ್ಲ, ಕಾಲ ಎಲ್ಲಿಲ್ಲ. ಭಾರತ ದೇಶದೊಳಗೂ ಕಾಲದ, ಹೊರದೇಶದಾಗೂ ಕಾಲದ. ನೀವು ಎಲ್ಲಿ ಎಲ್ಲಿ ವಿಶ್ವದಲ್ಲಿ ಹೋಗ್ತಿರೋ ಅಲ್ಲೆಲ್ಲ ಕಾಲದ. ಆದರೆ ಕಾಲ ಯಾರೇ ನೋಡ್ಯಾರೇನು? ಕಾಲಿಗೆ ಕಾಲಗಳು ಕೈಗಳು ಅದಾವೇನು? ಮತ್ತು ಜಗತ್ತನ್ನೆಲ್ಲ ಏನು ಮಾಡ್ತದ ಕಾಲ? ಅದು ರೂಪ ಕೊಡ್ತಾ ಇರ್ತದ ಜಗತ್ತಿಗೆಲ್ಲ. ಇಷ್ಟು ಕೆಲಸ ಮಾಡುವಂಥ ಕಾಲ ಏನಂತ ಗೊತ್ತಿಲ್ಲ. ಅದು ಯಾವ ರೂಪದಲ್ಲಿ ಅದ ಗೊತ್ತಿಲ್ಲ. ಆದರೆ ಎಲ್ಲ ಕಡೆ ಅದ ಅನ್ನೋದು ಎಲ್ಲರಿಗೂ ಗೊತ್ತು. ಎಲ್ಲ ಕಡೆ ಕಾಲ ಅದ. ಕಾಲ ಇಲ್ಲದ ಸ್ಥಾನವೇ ಇಲ್ಲ.
ನೀವು ಬಾಗಿಲ ಹಾಕ್ಕೊಂಡು ಎಲ್ಲ ಕಟ್ಟಡ ಮನೆ ಕಿಟಕಿ ಹಾಕ್ಕೊಂಡು ಏನೇನು ಒಳಗೆ ಬರದಂಗೆ ಇದ್ದರೂ ಮುಪ್ಪಾಗೋದಿಲ್ಲೇನು ಹೇಳಿ? ಹೊರಗೆ ಕಾಲ ಎಲ್ಲದ ಅಲ್ಲಿ ಬದಲಾವಣೆ ಅದ, ಮುಪ್ಪದ. ನಾವು ಶಾಶ್ವತ ಇರಬೇಕಂತ ಕಟ್ಟಡ ಕಟ್ಟಿ ಒಳಗೆ ಬರಲಾರ್ದಂಗೆ 10 ಫೂಟ ಗಾಡಿ ಮಾಡಿ ಒಳಗೊಬ್ಬ ಕುಂತ ಮುಪ್ಪಾಗುವುದಿಲ್ಲ? ಒಂದು 50 ವರ್ಷ ಕುಂತ ಹೊರಗೆ ಬಂದ, ಎಷ್ಟಾಗಿತ್ತು ಅವನ ವಯಸ್ಸು? 20ಕ್ಕೆ ಕೂತಿದ್ದ, 50 ವರ್ಷ ಕೂತಿದ್ದ, ಈಗ 70 ಆಗಿತ್ತು. ಮತ್ತು ಹೊರಗಿದ್ರೂ 70 ಆಗ್ತಿತ್ತು. ಕಾಲ ಅದನ್ನು ತಡಿಲಿಕ್ಕಾಗೋದಿಲ್ಲ. ಅದಕ್ಕೇನು ಗ್ವಾಡಿ ಪಾಡಿ ಯಾವುದೂ ಸಮಸ್ಯೆ ಇಲ್ಲ, ಅಷ್ಟು ಸೂಕ್ಷ್ಮ. ಹೇಗೆ ಕಾಲ ಇಡೀ ಜಗತ್ತಿನಲ್ಲೆಲ್ಲ ಹರಿವೆದ, ಎಲ್ಲವನ್ನೂ ರೂಪಿಸ್ತಾದ. ಅದೇ ಕಾಲ ಅಲ್ಲೇನು? ಸಣ್ಣವ್ರನ್ನ ದೊಡ್ಡವ್ರನ್ನ ಮಾಡ್ತದ, ದೊಡ್ಡವ್ರನ್ನ ಮುಗಿಸೇ ಬಿಡ್ತದ. ಇದು ಕಾಲ. ಇದು ಕಾಲ. ಕಾಲ ಯಾವ ವಸ್ತುವನ್ನು ಸ್ಪರ್ಶಿಸದೇ ಇಲ್ಲ. ಇಂಥದೊಂದು ಜಗತ್ತಿನಾಗ ವಸ್ತು ಅದ, ಅಲ್ಲಿ ಕಾಲದ ಸ್ಪರ್ಶ ಇಲ್ಲ ಅಂತಿಲ್ಲ. ಎಲ್ಲ ಕಡೆ ಕಾಲ. ಆದರೆ ಯಾರು ನೋಡ್ಯಾರ? ಅದು ಹೇಗದ? ಎಲ್ಲೆಲ್ಲದ ಹೇಳಿ? ಏನೂ ಇಲ್ಲ, ಎಲ್ಲ ಕಡೆ ಅದ. ಒಳಗೇನು ಹೊರಗೆ. ದೊಡ್ಡವ್ರಿಗೂ ಕಾಲದ, ಸಣ್ಣವ್ರಿಗೂ ಕಾಲದ. ಅದು ಸಮ. ಬಹಳ ದೊಡ್ಡವರದಾರ, ಅಲ್ಲಿ ಕಾಲ ಅವ್ರ ಹತ್ತಿರ ಹೋಗುವುದಿಲ್ಲ ಅಂತಲ್ಲ. ಎಲ್ಲರ ಒಳಗ ಹೊರಗ ಕಾಲ ತುಂಬ್ಯಾದ. ಆದರೆ ಅದಕ್ಕೆ ಬಣ್ಣಿಲ್ಲ, ಅದಕ್ಕೊಂದು ನಿಶ್ಚಿತ ಆಕಾರ ಇಲ್ಲ. ಅದು ಇಲ್ಲದ, ಇಲ್ಲಿ ಇಲ್ಲ ಅಂತಿಲ್ಲ. ಇಂಥ ಅದ್ಭುತವಾದ ಕಾಲ. ಅದು ದೇವನ ಒಂದು ರೂಪ. ಆ ಬಳಿಕ ಇದು ಬಯಲ. ಇದು ಅದ, ಒಳಗದ, ಹೊರಗದ, ಎಲ್ಲದ, ಎಲ್ಲ ಕಡೆ ಬಯಲ. ಈ ಬಯಲೇ ದೇವನ ರೂಪ. ಕಾಲ ಮತ್ತು ಇದೆಲ್ಲ ಬಯಲ, ಬಟ್ಟ ಬಯಲ. ಇದರ ಒಳಗೆ ಎಲ್ಲ ವಸ್ತುಗಳದಾವ. ಇಂಥ ವಸ್ತುಗಳನ್ನು ರೂಪಿಸ್ತಾದ. ಈ ವಸ್ತುಗಳನ್ನೇ ಬಳಸಿಕೊಂಡು ಸುಂದರ ಸುಂದರ ದೇಹಗಳನ್ನು ತಯಾರ ಮಾಡ್ತಾದ ಕರ್ತ. ಜಗತ್ತು, ಈ ಸಮಸ್ತ ಜಗತ್ತು ಕರ್ತಾರನ ಕಮ್ಮಟ ಅಂತ ಬಸವಣ್ಣನವರು, ಅಲ್ಲಮ ಪ್ರಭುದೇವರು ವರ್ಣಿಸಿದರು. ಕರ್ತಾರನ ಕಮ್ಮಟ. ಜಗತ್ತಂದ್ರೆ ಭಗವಂತನ ಕಾರ್ಯಶಾಲಾ, ವರ್ಕ್ಶಾಪ್. ಇಷ್ಟೆಲ್ಲ ಕಾರ್ಯಗಳು ನಡೀತಾ ಇದಾವ. ಅದೇ ದೇವರು ಕಾಲ ರೂಪದಲ್ಲದ, ಬಯಲ ರೂಪದಲ್ಲದ. ಇದರ ಆಚೆ ಕಡೆ ತನ್ನಷ್ಟಕ್ಕೆ ತಾನೇ ಜ್ಞಾನ ರೂಪದಲ್ಲದ. ಅದಕ್ಕೆ ದೇವರಂತ ಕರೆಯೋದು. ಆದರೆ ನಮ್ಮ ದೇವರು ಹಂಗಿಲ್ಲ. ನಮ್ಮ ದೇವರಿಗೆ ಕಾಲದಾವ, ಕೈ ಅದಾವ, ಮುಖ ಅದ. ಇಲ್ಲೇನು? ಅದಕ್ಕೆ ಅವಕ್ಕೆ ಹೊಚ್ತೇವೆ, ಹಾಸ್ತೇವೆ, ಮಲಗಿಸ್ತೇವೆ, ತಿನ್ನಿಸ್ತೇವೆ, ಉಣಿಸ್ತೇವೆ. ನಮ್ಮ ದೇವರು ನಮ್ಮ ಕೈಯಾಗದಾವ.
ಆ ದೇವ ಎಷ್ಟು ಅದ್ಭುತ. ನಮ್ಮ ದೇವರಿಗೆ ಬೇಕು ಬೇಡ ಎಲ್ಲ ಅದ. ಅವಕ್ಕೆ ಚಂದದವ ಕೆಲವು ದೇವರು, ಕೆಲವು ಚಂದಿಲ್ಲ. ಕೆಲವು ಕಪ್ಪು ಕಪ್ಪು ದೇವರದಾವ, ಕೆಲವು ಕೆಂಪದಾವ, ಕೆಲವು ಸಣ್ಣ ಸಣ್ಣ ದೇವರದಾವ. ಅಷ್ಟೇ ಒಂದು ಸಣ್ಣ ಗುಡಿ ಕಟ್ಕೊಂಡು ಒಳಗೆ ಬಾಗಿಲ ಹಾಕ್ಕೊಂಡು ಕೂತಾವ. ಇನ್ನು ಕೆಲವರು ದೊಡ್ಡ ದೊಡ್ಡ ಗುಡಿಗಳನ್ನು ಕಟ್ಟಿಕೊಂಡು ಅಲ್ಲಿ ಅವ್ರ ದೇವರದಾವ. ಆದರೆ ಇವು ನಮ್ಮ ದೇವರು. ಆದರೆ ವಿಶ್ವವನ್ನೆಲ್ಲ ನಿರ್ಮಾಣ ಮಾಡಿದಂಥ ದೇವದಾನಲ್ಲ, ಆತ ಕಣ್ಣಿಗೆ ಕಾಣೋದಲ್ಲ, ಕಿವಿಗೆ ಕೇಳಿಸೋದಲ್ಲ, ಮತ್ತು ಅವ ಇಲ್ಲದೆ ಇದ್ದರೆ ಏನೂ ನಡೆಯೋದೂ ಇಲ್ಲ ಈ ವಿಶ್ವದೊಳಗೆ. ಅಂಥ ಅದ್ಭುತ ದೇವ. ಅದಕ್ಕೆ ಸಹ ಪರ್ಯಗ ಋಷಿ ವರ್ಣ ಮಾಡಿದ. ಇದು ದೇವರು, ಇದು ದೇವರು. ಎಂಥ ಅದ್ಭುತವಾದ ದೇವರು ಹೇಳಿ. ಹೇಗೆ ಸಾಗರ ವಿಸ್ತಾರದ, ಹೇಗೆ ಭೂಮಂಡಲ ವಿಸ್ತಾರವಾಗಿದೆ, ಹಾಗೆ ಅದ್ಭುತ ಅದೇ. ನಾಳೆ ನಮಸ್ಕಾರ.